ಹರಿ ಓಂ ವೀಕ್ಷಕರೇ ಮತ್ತು ಪುಟಾಣಿಗಳೇ, ಎಲ್ಲರಿಗೂ ನಮಸ್ಕಾರ. ಈ ಸಂಚಿಕೆಯಲ್ಲಿ ನಾವು ಚಂದ್ರ ಆರಾಧಿಸಿದ ದೇವ ಸೋಮನಾಥ ಕಥೆಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಜ್ಞಾನಗಾನ ಸಿರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಣ ಮತ್ತು ಇತರರಿಗೂ ಕೂಡ ಜ್ಞಾನಗಾನ ಸಿರಿ ಯೂಟ್ಯೂಬ್ ಚಾನಲನ್ನು ಪರಿಚಯಿಸುತ್ತಾ ಅವರಿಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸುತ್ತಾ, ಚಿತ್ರದ ಸಹಿತ ಕೇಳುತ್ತಾ, ಆಲಿಸುತ್ತಾ, ಓದುತ್ತಾ ಚಂದ್ರ ಆರಾಧಿಸಿದ ದೇವ ಸೋಮನಾಥ ಕಥೆಯನ್ನು ಪ್ರಾರಂಭ ಮಾಡೋಣ. ದಕ್ಷನು ತನ್ನ ರಾಣಿ ಅಸಗ್ನಿಯೊಂದಿಗೆ ಹಿಮಾಲಯದ ತಪ್ಪಲಲ್ಲಿರುವ ರಾಜ್ಯವನ್ನು ಆಳುತ್ತಿದ್ದ. ಅವನಿಗೆ 50 ಮಂದಿ ಹೆಣ್ಣು ಮಕ್ಕಳಿದ್ದರು. ಅವರಲ್ಲಿ 27 ಮಕ್ಕಳನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದನು. ಓ ಚಂದ್ರ, ನೀನು ಈ 27 ಮಂದಿ ಪತ್ನಿಯರನ್ನು ಸಮಾನವಾಗಿ ಪ್ರೀತಿಸು, ನಿನಗೆ ಒಳ್ಳೆಯದಾಗಲಿ ಎಂದು ದಕ್ಷ ಚಂದ್ರನಿಗೆ ಹೇಳಿದ. ನೀವು ಹೇಳಿದಂತೆಯೇ ಮಾಡುತ್ತೇನೆ ಅಂತ ಚಂದ್ರ ಹೇಳಿದ. ಕೆಲವು ಕಾಲ ಚಂದ್ರ ತನ್ನೆಲ್ಲ 27 ಮಂದಿ ಪತ್ನಿಯರನ್ನು ಸಮಾನವಾಗಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಆದರೆ ಕ್ರಮೇಣ ಅವನು ಸೌಂದರ್ಯ ಮತ್ತು ತಾರುಣ್ಯದಲ್ಲಿ ಎಲ್ಲರನ್ನೂ ಮೀರಿಸಿದ ರೋಹಿಣಿಯಲ್ಲಿ ಹೆಚ್ಚು ಅನೃಕ್ತನಾದ. ಇದರಿಂದ ಬೇಸತ್ತ ಇತರ ಪತ್ನಿಯರು, ನಮ್ಮ ಪತಿದೇವ ನಮ್ಮನ್ನು ಹೀಗೆ ನಿರ್ಲಕ್ಷಿಸುತ್ತಿದ್ದಾರಲ್ಲ, ಈಗ ನಾವೇನು ಮಾಡೋಣ? ಬಾ ಹೋಗೋಣ, ನಮ್ಮ ತಂದೆಗೆ ಇದನ್ನು ಹೇಳೋಣ. ಚಂದ್ರನ 26 ಮಂದಿ ಪತ್ನಿಯರು ಅವನ ಬಗ್ಗೆ ತಂದೆಯಲ್ಲಿ ದೂರಿತ್ತರು. ನನ್ನ ಪ್ರೀತಿಯ ಮಕ್ಕಳೇ, ಚಿಂತಿಸಬೇಡಿ, ನಾನು ನನ್ನ ಹಳೆಯ ಚಂದ್ರನೊಂದಿಗೆ ಮಾತನಾಡಿ ನಿಮ್ಮ ದುಃಖವನ್ನು ನಿವಾರಿಸುತ್ತೇನೆ. ಓ ಚಂದ್ರ, ನೀನು ಕೇವಲ ರೋಹಿಣಿಯನ್ನು ಮಾತ್ರ ಪ್ರೀತಿಸುತ್ತಿದ್ದಿ, ಉಳಿದ ಪತ್ನಿಯರನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದೀಯೇ. ನೀನು ನಿನ್ನ ಈ ಸ್ವಭಾವವನ್ನು ಬದಲಿಸಿಕೋ. ಚಂದ್ರನ ಮೇಲೆ ಮಾವನ ಬೈಗುಳ ಯಾವ ಪರಿಣಾಮವನ್ನು ಬೀರಲಿಲ್ಲ. ಆಗ ದುಃಖತಪ್ತರಾದ ಅವನ 26 ಮಂದಿ ಪತ್ನಿಯರು ತಂದೆಯ ಬಳಿಗೆ ಮತ್ತೆ ಹೋಗಿ ಅತ್ತರು. ಕೋಪಗೊಂಡ ದಕ್ಷ ಕೂಡಲೇ ಚಂದ್ರನ ಬಳಿಗೆ ಹೋದ. ಚಂದ್ರ, ನಿನ್ನ 26 ಮಂದಿ ಪತ್ನಿಯರನ್ನು ನೀನು ನಿರ್ಲಕ್ಷಿಸಿರುವೆ. ಇದರಿಂದ ಅವರ ಯೌವನ ಮತ್ತು ಸೌಂದರ್ಯ ಬಾಡಿ ಹೋಗಿವೆ. ನಿನಗಿದು ಶಾಪ ನೀಡುತ್ತಿದ್ದೇನೆ. ನಿನ್ನ ರೂಪವು ಅದೇ ರೀತಿ ಕ್ಷೀಣಿಸಲಿ. ದಕ್ಷನ ಶಾಪದಿಂದಾಗಿ ಚಂದ್ರನ ಪ್ರಭೆ ಕ್ಷೀಣಿಸತೊಡಗಿತು. ಹೆದರಿದ ಚಂದ್ರನು ರಕ್ಷಣೆಗಾಗಿ ದೇವತೆಗಳ ಬಳಿಗೋಡಿದ. ದೇವತೆಗಳೇ, ದಕ್ಷನ ಶಾಪದಿಂದಾಗಿ ನನ್ನ ರೂಪ ಬಾಡಿ ಹೋಗುತ್ತಿದೆ. ಕೃಪೆ ತೋರಿ ಈ ಕಷ್ಟದಿಂದ ಪಾರಾಗುವ ಮಾರ್ಗವನ್ನು ತೋರಿ. ಚಂದ್ರ, ನಿನ್ನ ದುಃಖವನ್ನು ಪರಿಹರಿಸುವ ಮಾರ್ಗ ನಮಗೆ ತಿಳಿಯದು. ನಾವು ಬ್ರಹ್ಮನ ಬಳಿಗೆ ಹೋಗೋಣ, ಅವನು ಏನು ಹೇಳುತ್ತಾನೋ ನೋಡೋಣ. ಎಲ್ಲರೂ ಬ್ರಹ್ಮನ ಬಳಿಗೆ ಹೋಗಿ ಚಂದ್ರನಿಂದಾದ ತೊಂದರೆಯನ್ನು ವಿವರಿಸಿದರು. ನೀನು ನಿನ್ನ ಪತ್ನಿಯರೊಂದಿಗೆ ಸರಿಯಾಗಿ ನಡೆದುಕೊಳ್ಳಲಿಲ್ಲ, ಅಲ್ಲದೆ ನೀನು ದಕ್ಷನ ಸಲಹೆಯನ್ನು ನಿರ್ಲಕ್ಷ್ಯ ಮಾಡಿದೆ. ಸತ್ಯಕ್ಕೆ ಅಪಚಾರ ಮಾಡಿದ್ದರಿಂದ, ಹಿರಿಯರ ಮಾತಿಗೆ ಅಗೌರವ ತೋರಿದ್ದರಿಂದ ನಿನಗೆ ಈ ಶಿಕ್ಷೆ ತಕ್ಕದ್ದೇ ಆಗಿದೆ. ನಿನ್ನ ಸಂಕಟ ಇತರರಿಗೂ ಒಂದು ಪಾಠವಾಗಲಿ. ಓ ದೇವ, ನನಗೀಗ ನನ್ನ ತಪ್ಪಿನ ಅರಿವಾಗುತ್ತಿದೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸು, ನನ್ನನ್ನು ರಕ್ಷಿಸು. ಚಂದ್ರನನ್ನು ರಕ್ಷಿಸುವಂತೆ ದೇವತೆಗಳೆಲ್ಲರೂ ಬ್ರಹ್ಮನನ್ನು ಮತ್ತೆ ಮತ್ತೆ ಬೇಡಿಕೊಂಡರು. ಚಂದ್ರ ಎಲ್ಲ ವನಸ್ಪತಿಗಳ ದೇವತೆ. ಅವನೇ ಬಾಡಿ ಹೋದರೆ ಎಲ್ಲ ಸಸ್ಯಗಳು, ಗಿಡ ಮರಗಳು ನಾಶವಾಗುತ್ತವೆ. ಆದ್ದರಿಂದ ಜೀವಿಗಳೆಲ್ಲ ಸತ್ತು ಹೋಗುವವು. ಅದಲ್ಲದೆ ನಮಗೆಲ್ಲ ಸಿಗುವ ಸೋಮರಸ ಚಂದ್ರನ ಕಿರಣಗಳಿಂದಲೇ ಬರುತ್ತವೆ. ಆದ್ದರಿಂದ ಜಗತ್ತಿನ ಕ್ಷೇಮಕ್ಕಾಗಿ ಚಂದ್ರನಿಗೆ ಕ್ಷಮೆಯನ್ನು ದಯಪಾಲಿಸಿ ಅವನನ್ನು ಉಳಿಸಬೇಕು. ಭೂಮಿಯಲ್ಲಿ ಪ್ರವೇಶವೆಂಬ ಒಂದು ಪವಿತ್ರ ಸ್ಥಳವಿದೆ. ಚಂದ್ರನು ಅಲ್ಲಿಗೆ ಹೋಗಿ ಶಿವಪಂಚಾಕ್ಷರಿ ಮಂತ್ರವನ್ನು ಎಡೆಬಿಡದೆ ಜಪಿಸಬೇಕು. ಶಿವನ ಕೃಪೆಯಿಂದ ಮಾತ್ರ ಚಂದ್ರನ ಶಾಪ ವಿಮೋಚನೆಯಾಗಬಹುದು. ಚಂದ್ರನ ವಿಮುಕ್ತಿಗೆ ಬೇರೆ ದಾರಿ ಇಲ್ಲ. ಶಾಪ ವಿಮೋಚನೆಯ ಮಾರ್ಗವನ್ನು ತಿಳಿದ ಚಂದ್ರನು ಪ್ರವೇಶಕ್ಕೆ ಬಂದ. ಅಲ್ಲಿ ಅವನೊಂದು ಕೆರೆಯನ್ನು ತೋಡಿದ. ಅದಕ್ಕೆ ಚಂದ್ರತೀರ್ಥವೆಂದು ಹೆಸರಾಯಿತು.
ಕೆರೆಯ ದಡದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಅದಕ್ಕೆ ಚಂದ್ರನು ಪ್ರತಿನಿತ್ಯ ಪೂಜೆ ಮಾಡುತ್ತಿದ್ದ. ಅವನು 10 ಕೋಟಿ ಸಲ ಶಿವನ ನಾಮಜಪವನ್ನು ಮಾಡಿದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕರುಣಾಸಾಗರನಾದ ಪರಶಿವ ಚಂದ್ರನ ಮುಂದೆ ಪ್ರತ್ಯಕ್ಷನಾದ. ಓ ಚಂದ್ರ, ಸ್ತ್ರೀಯರಿಗೆ ಅಪಚಾರ ಮಾಡುವುದು ಅತಿ ಘೋರವಾದ ಪಾಪ. ಪತಿ ಸೇವೆಗಾಗಿ ಮಾತ್ರವೇ ಜೀವಿಸುತ್ತಿರುವ ಪತ್ನಿಯರ ಮೇಲೆ ಗಂಡಂದಿರು ಪ್ರೀತಿಯಿಂದ ನಡೆದುಕೊಳ್ಳಬೇಕು. ಅವರ ಹೃದಯವನ್ನು ನೋಯಿಸಿರುವುದು ನೀನು ಮಾಡಿದ ಮಹಾಪಾಪ. ಈಗ ನೀನು ನಿನ್ನ ತಪ್ಪನ್ನು ತಿಳಿದುಕೋ. ಸರಿ, ನಿನಗೇನು ಬರಬೇಕು ಕೇಳು. ಭಗವಾನ್, ದಯವಿಟ್ಟು ದಕ್ಷನ ಶಾಪನಿಂದ ನನಗೆ ವಿಮೋಚನೆ ನೀಡು. ನಿನ್ನ ಶಾಪದ ಅರ್ಧ ಭಾಗವನ್ನಷ್ಟೇ ನಾನು ನಿವಾರಿಸುತ್ತೇನೆ. ತಿಂಗಳಲ್ಲಿ 15 ದಿನ ನೀನು ಕ್ಷೀಣಿಸುತ್ತಾ ಹೋಗುತ್ತೀಯೇ, ಉಳಿದ 15 ದಿನ ವೃದ್ಧಿಯಾಗುವೆ. ಓ ದೇವ, ನನ್ನ ದುಃಖವನ್ನು ನಿವಾರಿಸಿದ ನೀನು ನಿಜಕ್ಕೂ ಕರುಣಾಳು. ಅಂತೆಯೇ ನೀನು ಈ ಚಂದ್ರತೀರ್ಥದಲ್ಲಿ ಸ್ನಾನ ಮಾಡಿದ ಭಕ್ತರ ದುಃಖವನ್ನೆಲ್ಲ ನಿವಾರಿಸು. ನಿನ್ನ ಇಚ್ಛೆಯಂತೆ ಆಗಲಿ ಎಂದು ಶಿವ ವರಕೊಟ್ಟ. ಸೋಮ ಎಂಬುದು ಚಂದ್ರನ ಇನ್ನೊಂದು ಹೆಸರು. ಆದ ಕಾರಣ ಪ್ರವೇಶದಲ್ಲಿ ಚಂದ್ರನು ಸ್ಥಾಪಿಸಿದ ಶಿವಲಿಂಗಕ್ಕೆ ಸೋಮನಾಥ ಎಂದು ಹೆಸರಾಯಿತು. ಸೋಮನಾಥದ ಚಂದ್ರತೀರ್ಥದಲ್ಲಿ ಸ್ನಾನ ಮಾಡಿದ್ದವರ ಸಂಕಟಗಳೆಲ್ಲ ನಿವಾರಣೆ ಹೊಂದುವುವು ಎಂಬ ನಂಬಿಕೆ ಇಂದಿಗೂ ಪ್ರಚಲಿತದಲ್ಲಿದೆ. ಭಾರತದಲ್ಲಿರುವ 12 ಜ್ಯೋತಿರ್ಲಿಂಗಗಳಲ್ಲಿ ಸೋಮನಾಥವೂ ಒಂದು. ಗುಜರಾತ್ನಲ್ಲಿರುವ ಸೋಮನಾಥ ದೇವಾಲಯವು ಇಂದು ಲಕ್ಷ ಲಕ್ಷ ಮಂದಿ ಯಾತ್ರಿಕರನ್ನು ತನ್ನೆಡೆಗೆ ಆಕರ್ಷಿಸುತ್ತಿದೆ. ವೀಕ್ಷಕರೇ, ಪುಟಾಣಿಗಳೇ, ಕಥೆಯನ್ನು ಆಲಿಸಿದ್ದೀರಿ, ಕೇಳಿದ್ದೀರಿ, ಓದಿದ್ದೀರಿ. ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವೇ ನೀವು ನಮಗೆ ಮಾಡುವಂತಹ ಪ್ರೋತ್ಸಾಹ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು.